ಏನು ಕೇಂದ್ರದಿಂದ ಹಣ ಬಂದೈತಿ ಅದನ್ನು ಆಟ ದುಡಿದ್ರು ಹೋದ ವರ್ಷ ಬರಗಾಲದಾಗ. ಇವ್ರು 2,000 ಕೊಟ್ಟದ್ದು ಅದನ್ನು ಮುರ್ಕೊಂಡು ಕೊಟ್ಟರು. ತಾವು ಕೊಟ್ಟದ್ದು 2,000 ಮುರ್ಕೊಂಡು ಅಲ್ಲಿದು ಬಂದದ್ದು ಆಟ ನಮಗೆ ದುಡಿದ್ರು. ಹಾಗಾದ್ರೆ ಈ ವರ್ಷ ಅವಾಗನೂ ಕೇಳಾಕತ್ತಿದ್ವಿ, ನೀವು ಕೊಡಕತ್ತಿರಲ್ಲ ಕೇಂದ್ರ ಸರ್ಕಾರ NDRF ಮತ್ತು SDRF ಬೇರೆ ಬೇರೆ ನಾರ್ಮ್ಸ್. NDRF ನಾರ್ಮ್ಸ್ ಪ್ರಕಾರ ಅವ್ರು 8,500 ಒಂದು ಹೆಕ್ಟ್ರಿಗೆ ಕೊಟ್ರ, ನೀವು ಅದ್ರಾಗ 2,000 ಮುರ್ಕೊಂಡು 2 ಹೆಕ್ಟ್ರಿಗೆ 15,000 ಕೊಡ್ರಿ ಅಂತ ಅವಾಗ ಕೇಳಾಕತ್ತಿದ್ವಿ. ಹಂಗೆ ವರ್ಷ ಮುಗಿತು, ಮತ್ತು ಈ ವರ್ಷ ಬಂತು. ಈ ವರ್ಷ ಅತಿವೃಷ್ಟಿ ಆಯ್ತು. ಈ ಅತಿವೃಷ್ಟಿ ಪರಿಹಾರ ಕೊಡ್ರಿ ಅಂದ್ರೆ ಅದ 8,500 ಮತ್ತೆ ಎಕ್ಸ್ಟ್ರಾ ಸೇರಿಸ್ಲೇ ಇಲ್ಲ ಇವರು. ಅದು 8,500 ಹೆಂಗೆ ಕೊಟ್ರು ಅಂದ್ರೆ ಬರಗಾಲ ಅಂದಾಗ ಅಂದಾಜು ಹೆಚ್ಚು ಕಮ್ಮಿ ಭಾಳಷ್ಟು ಜನ ಕವರ್ ಮಾಡಿದ್ರು. ಅತಿವೃಷ್ಟಿ ಇದ್ದಾಗ ಯಾರ್ಯಾರು ಹಾಳಾಗ್ಯಾರಲ್ಲ ಅವರು ಅರ್ಜಿ ಕೊಡ್ರಿ ಅಂತ ನಾವು ಅಂದಿವಿ ರೈತ ಸಂಘದವ್ರು. ಇವರು ಆಫೀಸರ್ಸ್ ಏನು ಮಾಡಿದ್ರು, ನೀವು ಯಾರು ಅರ್ಜಿ ಕೊಡಬೇಡ್ರಿ, ಅರ್ಜಿ ಅಂದ್ರೆ ಭಾಳ ಅಕ್ಕವು, ನಾವೆಲ್ಲ ಹೊಲ ನೋಡ್ತೀವಿ ಅಂದರು. ಇವ್ರು ಹೊಲ ನೋಡಲೇ ಇಲ್ಲ. ಇಡೀ ರಾಣೆಬೆನ್ನೂರಿಗೆ ಬ್ಯಾಡಗಿಕ್ಕಿಂತ ದೊಡ್ಡ ತಾಲೂಕು ಅದು, 400 ಮಂದಿ ಪರಿಹಾರ ಕೊಟ್ರ. ಅಂದ್ರೆ ಪರಿಹಾರ ಕೊಡೋದ್ರೊಳಗೆ ಇವ್ರು ಅರ್ಜಿ ಬರಲಿಲ್ಲ, ಇವ್ರು ಕೊಡಲಿಲ್ಲ, ಇವರ ಹೋಗಿನೂ ನೋಡಲಿಲ್ಲ. ಹೆಂಗೆ ಬಂದದ್ದು ಪರಿಹಾರ ಎಲ್ಲರಿಗೆ ಅಂದ್ರೆ ಯಾರಿಗೋ ಒಬ್ಬರಿಗೆ, ಯಾರಿಗೇ ಬರಲಿಲ್ಲ, ಒಬ್ರಿಗೆ ಬಂತು ಒಬ್ರಿಗೆ ಬರಲಿಲ್ಲ. ಸಾಹೇಬ್ರು ಏನಂತಾರೆ, ಟೋಟಲ್ ನಾವು 20 ಕೋಟಿ ಇಷ್ಟು ಲಕ್ಷ ಮಂದಿಗೆ ಕೊಟ್ಟಿವಿ ಅಂತಾರೆ. ಸರಿ ಐತೆ ಅವ್ರದ್ದು, ಅವ್ರ ಅಂಕಿಅಂಶ ಹೇಳಿದ್ರು. 20 ಕೋಟಿ ಯಾರಿಗೆ ಆಗಲ್ಲ ಅದು. ಮತ್ತೀಗ ಅದು ಹಾಳಾದ ಕೊಡೋದಕ್ಕೆ ಪರಿಹಾರ ಅಂತಾರೆ. ವರ್ಷಗಟ್ಟಲೆ ಕೊಟ್ಟು ತಗೊಂಡ್ರೆ ಪರಿಹಾರ ಅಲ್ಲದು. ಮತ್ತೀಗ ನಮಗೆ NDR ನೀವು ಇದಕ್ಕಿಂತ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಅವ್ರು 6,500 ಇರ್ತಾವೆ ಕೇಂದ್ರದವ್ರದ್ದು. ನೀವು 6,500 ಸೇರಿ 13,000 ನಮ್ಮ ರೈತರಿಗೆ ಕೊಟ್ಟಿದ್ರಿ, ಬಯಲು ಜಮೀನರಿಗೆ. ನೀರಾವರಿಗೆ 10,000 ಎಕ್ಸ್ಟ್ರಾ ಹಾಕಿ ಕೊಟ್ಟಿದ್ರಿ, 10,000ನ. ಮತ್ತು ಈಗ ಏನಾಗೈತಿ, ಅವ್ರು ಕೊಡೋ ದುಡ್ಡು ಕೇಂದ್ರದ ಬರೋದು ಹಿಂಗೆ ಬರಾಕತ್ತೈತಿ. ಮುಂದಿನ ದಿನಮಾನದಾಗ ಈಗ ಹೆಂಗೆ ನೀವು ಅಲ್ಲೇ ಕುತ್ಕೊಂಡು ಬಟನ್ ಒತ್ತಿದ್ರಿ 2,000 ಬೀಳ್ತತ್ತಲ್ಲ, ಹಂಗೆ ಪರಿಹಾರನ ರಾಜ್ಯಕ್ಕೆ ಕೊಡಬೇಡ್ರಿ, ಅಲ್ಲೇ ಬಟನ್ ಒತ್ತಿ ನಮ್ಮ ರೈತರಿಗೆ ಹಾಕ್ರಿ. ಇವ್ರು ಏನು ಹಾಕ್ತಾರ ಅಂತ ಗೊತ್ತಾಗ. ಏನು ಕೇಂದ್ರಕ್ಕೆ ಬಂದದ್ದೆ ನಾನಾ ಹೋರಾಟ ಮಾಡಿ ಕೋರ್ಟ್ಗೆ ಹೋಗಿ ತಂದೆ ಅಂತ ಅವರು ಸಿದ್ದರಾಮಣ್ಣ ಸ್ಟೇಟ್ಮೆಂಟ್ ಕೊಡ್ತಾರ. ಆತು, ಹಂಗಾರೆ ಇವ್ರ ಪಾತ್ರ ಏನು? ಸೊ ನಿಮಗೇನಾಗೈತಿ, ಎಲ್ರದ್ದು ಬೇಕನ್ನೋದಕ್ಕೆ ನೀವು ಕೊಡೋ ದುಡ್ಡನ್ನು ಲೆಕ್ಕ ಕೊಟ್ಕರ್ರಿ, ಅಲ್ಲಿ ನಮ್ಮ ರೈತರ ಅಕೌಂಟಿಗೆ ಡೈರೆಕ್ಟ್ ಹಾಕ. ಮುಂದಿನ ಸಲಕರ ಮಾಡಿರಿ. ಈಗೇನು ಉಳ್ದೈತಲ್ಲ ಇದಕ್ಕೆ ನಾವಂತೂ ಅಡ್ಡಚ್ಚರ ಕೇಳಾರ, ಮತ್ತು ಅದಕ್ಕೆ ನಿಮ್ಮದು ಧ್ವನಿ ಬರ್ಬೇಕು. ನಿಮ್ಮ ಧ್ವನಿ ಬಂದ್ರೆ ಮತ್ತೆ ನಮಗೆ ಇನ್ನೊಟ್ಟು ಜೋರು ಆಕತ್ತೆ. ಅದಕ್ಕೆ ನಾವು ನೀವು ಸೇರಿ ಅದನ್ನು ಮಾಡೋಣ. ಈಗ ರೇಷ್ಮೆ ಬೆಳೆಗಾರರದು ಸಬ್ಸಿಡಿ ಬಗ್ಗೆ ಹೇಳಿದ್ದಾರೆ 250ರದ್ದು. ಅದನ್ನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇರ್ತಾನೆ. ಅದೇನು ಟೆಕ್ನಿಕಲ್ ಹಾಂ ಅದು ನಾನು ಹೇಳಿ ಕ್ಲಿಯರ್ ಮಾಡಿಸ್ಕೊಡ್ತೇನಪ್ಪ. ಅದೇನು ದೊಡ್ಡ ಸಮಸ್ಯೆಗೆಲ್ಲ ಮಾಡಿಕೊಡ್ತೀನಿ. ಮತ್ತು ಕರೆಂಟಿನ ಹೋರಾಟ ಆಗಲಿ ಅಥವಾ ಬೆಳೆ ಪರಿಹಾರ ಆಗಲಿ, ನಿಮ್ಮ ಹೋರಾಟದ ಜೊತೆಗೆ ನಾವು 100% ಕೈ ಜೋಡಿಸ್ತೀವಿ. ನೀವು ಎಲ್ಲಿ ಬಾ ಅಂತೀರಿ, ಯಾವಾಗ ಬಾ ಅಂತೀರಿ, ನಿಮ್ಮ ಜೊತೆಗೆ ನಾವು ನಿಲ್ತೀವಿ. ಎರಡನೇದಾಗಿ ಬೆಳೆ ಪರಿಹಾರ ಕೊಡಬೇಕಂದ್ರೆ ನಾನಿದು ಮಾತಾಡಬಾರ್ದಂತ ಮಾಡಿದ್ದೀನಿ, ಮತ್ತು ನಮ್ಮ ಮಿತ್ರರ ವಿಷಯ ಪ್ರಸ್ತಾಪ ಮಾಡಿದ್ರೆ ಅಂತ ಮಾತಾಡ್ತೀನಿ. ರೈತನ ಸಂಕಷ್ಟ ತಿಳ್ಕೊಂಡಿರುವಂಥ ಹೃದಯ ಇದ್ರೆ ಅಷ್ಟೇ ಕೊಡ್ತಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ ಈಗಿನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಟೇಬಲ್ ಕುಟ್ಟು ಕೇಳಿದರು, ಎಷ್ಟು ಕೊಡ್ತೀರಿ, ಕೇಂದ್ರ ಎಷ್ಟರ ಕೊಡಲಿ, ನೀವೆಷ್ಟು ಕೊಡ್ತೀರಿ, ಯಾವಾಗ ಕೊಡ್ತೀರಿ? ಸ್ವಲ್ಪ ತಡಿಪ, ನಾವು ಉತ್ತರ ಕೊಡೋ ಮಟ್ಟ ತಡಿ ಅಂತೇಳಿ ಉತ್ತರ ಕೊಟ್ಟೆ. ನಾನು ಕೇಂದ್ರ ಸರ್ಕಾರ 6,500 ಕೊಟ್ಟರೆ ನಾನು 13,000 ಒಣ ಬೇಸಾಯಕ್ಕೆ ಕೊಟ್ಟೆ. ಕೇಂದ್ರ ಸರ್ಕಾರ 15,000 ನೀರಾವರಿ ಕೊಟ್ಟರೆ ನಾನು 25,000 ಕೊಟ್ಟೆ. ತೋಟಪಟ್ಟಿಗೆ 18 ಕೊಟ್ಟರೆ ನಾನು 28,000 ಕೊಟ್ಟೆ ಒಂದು ಹೆಕ್ಟರ್ಗೆ. ಹೇಳಿದೆ ನಾನು. ಆಮೇಲೆ 1 ತಿಂಗಳದಾಗ ಜಮಾ ಮಾಡ್ತೀನಿ ಅಂದೆ, ಮಾತಾಡಲಿಲ್ಲ ಅವರು. 1 ತಿಂಗಳದಾಗ 7,000 ಕೋಟಿ ರೈತರ ಅಕೌಂಟ್ಗೆ ಹೆಂಗೆ ಬಟನ್ ಒತ್ತಿರ ಹಂಗೆ ಜಮಾ ಮಾಡಿದ್ವಿ ನಾವು. ಕೇಂದ್ರ ಸರ್ಕಾರಕ್ಕೆ ಕೈಲಿಲ್ಲ, ಇನ್ನೊಂದು ಕೈಲಿಲ್ಲ. ಇದು ಒಂದು ಬದ್ಧತೆ. ಇವತ್ತಿನ ಪರಿಸ್ಥಿತಿ ಈಗಾಗಲೇ ಅವರು ವಿವರಣೆ ಮಾಡಿದ್ದಾರೆ. ಅದೇನೇ ಇರಲಿ, ನಾವೆಲ್ಲರೂ ಕೂಡಿ ಅದನ್ನು ಗಟ್ಟಿಯಾಗಿ ಹಿಡಿದ್ರೆ ಕೊಡಲೇಬೇಕಾಗತ್ತೆ. ಸರ್ಕಾರ ಕೊಡಬೇಕು, ಸರ್ಕಾರ ಅವ್ರ ಅಪ್ಪನೂ ಕೂಡ ಕೊಡಬೇಕಾಗತ್ತೆ. ಯಾಕಂದ್ರೆ ಬೆಳೆ ನಾಶ ಅದರ 5 ಪಟ್ಟು 10 ಪಟ್ಟು ಜಾಸ್ತಿ ಆಗಿದೆ. ಬೆಳೆ ನಾಶ ಆದ್ರೆ ರೈತನಂತೂ ಸತ್ತೋದ, ಆದರೆ ದೇಶದ ಆರ್ಥಿಕನೂ ಹಾಳಾಗುತ್ತೆ, ರಾಜ್ಯದ ಆರ್ಥಿಕನೂ ಹಾಳಾಗುತ್ತೆ. ಅದರ ಅರಿವಿಲ್ಲ ಅವ್ರಿಗೆ.
ರೈತರಿಗೆ ಕೊಡುವಂಥದ್ದು ಅದು ಖರ್ಚಲ್ಲ, ರೈತರಿಗೆ ಕೊಡುವಂಥದ್ದು ಅದು ಬಂಡವಾಳ ಮತ್ತು ಹೊಳ್ಳಿ ಬರ್ತೈತೆ. ಅದು ಇಷ್ಟು ಪ್ರಾಥಮಿಕ ಜ್ಞಾನ ಇಲ್ಲ ಅಂದಾಗ ನಾವೇನು ಅದಕ್ಕೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಇದು ಸಭೆ ಅಲ್ಲ ಅದ್ರ ಬಗ್ಗೆ ಮಾತನಾಡೋದು. ಸೂಕ್ತ ಸಮಯದಲ್ಲಿ ಸೂಕ್ತ ನಾವು ಮಾತಾಡ್ತೀವಿ. ನಮ್ಮ ಕರ್ತವ್ಯ ಇರೋದು ರೈತರಿಗೆ ನ್ಯಾಯ ಕೊಡಿಸುವಂಥದ್ದು. ಅದಕ್ಕೆ ನಾವು ಬದ್ಧವಾಗಿ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ.